ಎವ್ರಿವನ್, ನಾ ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದಿರಿ ಅಂತ ನಾ ಅನ್ಕೊಂಡೇನು. ನೋಡ್ರಿ ಫ್ರೆಂಡ್ಸ್, ನೀವು ನೋಡ್ಲಿಕ್ಕತ್ತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡ್ರಿ ಫ್ರೆಂಡ್ಸ್, ನಾನಿಲ್ಲಿ ನಿಮ್ಗೆ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟ್ ಮಾಡಿ ತೋರ್ಸ್ಲಿಕ್ಕತ್ತೀನಿ. ಪ್ರಿನ್ಸಸ್ ಕಟ್ ಬ್ಲೌಸ್ ಒಳಗೂ ಅದು ಬ್ಯಾಕ್ ಉಕ್ಸಿರೋ ಅಂತ ಬ್ಲೌಸ್ನ ಕಟ್ ಮಾಡಿ ತೋರ್ಸ್ಲಿಕ್ಕತ್ತೀನಿ. ಇದು ನನ್ನ ಕಸ್ಟಮರ್ ಬ್ಲೌಸ್ ಬಂದಿತ್ತು ನೋಡ್ರಿ, ಕಟ್ ಮಾಡೋದು. ನನ್ನ ಕಸ್ಟಮರ್ ಬ್ಲೌಸು ಸ್ಟಿಚ್ ಮಾಡೋದು ಬಂದಿತ್ರಿ. ಮಾತಾಡೋ ಮುಂದೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಅಡ್ಜಸ್ಟ್ ಮಾಡ್ಕೊರಿ. ಕಸ್ಟಮರ್ ಬ್ಲೌಸು ಸ್ಟಿಚ್ ಮಾಡೋದು ಬಂದಿತ್ರಿ. ನಾನು ಪ್ರಿನ್ಸಸ್ ಕಟ್ ಬ್ಲೌಸು ಬ್ಯಾಕ್ ಉಕ್ಸಿರೋ ಅಂಥದ್ದು ಬ್ಯಾಕ್ ಉಕ್ಸಿರೋ ಅಂಥದ್ದು ಸ್ಟಿಚ್ ಮಾಡ್ಕೊಡ್ರಿ ಅಕ್ಕ ಅಂತ ಹೇಳಿದ್ರಿ. ಸೊ ನಾ ಏನು ಮಾಡಿದೆ ಅಂದ್ರಿ, ಇದನ್ನ ನಾನು ನಿಮ್ಮ ಮುಂದೆ ನನ್ನ ವ್ಯೂವರ್ಸಿಗೆ ನಾನು ತೋರಿಸ್ಕೊಂತ ಇದನ್ನ ಕಟ್ ಮಾಡಿ ಸ್ಟಿಚ್ ಮಾಡಿದ್ರಾತು. ಯಾಕಂದ್ರೆ ಇದು ಭಾಳ ಅರ್ಜೆಂಟ್ ಕೊಡೋದಿತ್ರಿ. ಇವತ್ತನ ಕೊಟ್ಟಾರಿ, ನಾಳೆ ನಾ ಅವ್ರಿಗೆ ಕೊಡ್ಬೇಕು. ನಾನು ಇದು ಒಂದು ಸ್ವಲ್ಪ ಇವ್ರಿಗೆ ಯೂಸ್ ಆಗ್ತೈತಿ, ವ್ಯೂವರ್ಸಿಗೆ, ಬಿಗಿನರ್ಸಿಗೆ. ಈ ಒಂದು ಪ್ರಿನ್ಸಸ್ ಕಟ್ ಬ್ಲೌಸ್ದು ಈಸಿ ಅಂದ್ರೆ ಈಸಿಯಾಗಿ ಹೆಂಗೆ ಕಟ್ ಮಾಡಿ ನಾವು ಫಟಾಫಟ್ ಅಂತ ನಾವು ಒಂದು ಅರ್ಧ ತಾಸ್ದಾಗ ಹೊಲಿಬೋದು ನೋಡ್ರಿ ಒಂದು ಬ್ಲೌಸ್ನ. ಸೊ ಹಂಗೆ ಕಟ್ ಮಾಡಿ ಹೊಲಿಯೋದನ್ನ ನಾನು ನಿಮಗೆ ಹೇಳ್ಕೊಡ್ಲಿಕ್ಕತ್ತೇನಿ ಈ ಒಂದು ವಿಡಿಯೋದಾಗ. ನೀವು ಯಾರೆಲ್ಲ ಈ ವಿಡಿಯೋನ ನೋಡ್ಬೇಕು ಅನ್ಕೋತೀರಿ ಅವರು ಸ್ಕಿಪ್ ಮಾಡ್ಲಾರ್ದಂಗ ನೋಡ್ರಿ. ಈಸಿ ಮೆಥಡ್ ಅಲ್ಲಿ ನಾನು ಈ ಒಂದು ಬ್ಲೌಸ್ನ ಕಟ್ ಮಾಡಿ ತೋರಿಸ್ತೀನಿ. ಈ ಬ್ಲೌಸ್ ಸೈಜ್ ಬಂದ್ಬಿಟ್ಟು 38 ಸೈಜ್ ನೋಡ್ರಿ. 38 ಸೈಜ್ ಇದ್ದು ಬ್ಲೌಸ್ದು ನಾನು ಬ್ಯಾಕ್ ಉಕ್ಸಿರೋ ಅಂತದ್ದು ಫ್ರಂಟ್ ಪ್ರಿನ್ಸಸ್ ಕಟ್ಟು. ಆಮೇಲೆ ಇದು ಬೋಟ್ ನೆಕ್ ಅಲ್ರಿ, ನಾರ್ಮಲ್ ಹೆಂಗ ನೆಕ್ ಇಟ್ಕೋತಿರಲ್ಲ, ಈಗ 4 ಟಕ್ಸಿನ್ ಬ್ಲೌಸ್ ಹೊಲ್ಕೊಳ್ಳೋ ಮುಂದೆ ಹೆಂಗ್ ನೆಕ್ ಇಡ್ತಿರಲ್ಲ ಹಂಗ 6 1/2 7 ಇಟ್ಕೊಂಡ ಹೊಲ್ಕೋಬಹುದು. ಆ ರೀತಿ ನಾ ಹೇಳ್ಕೊಡ್ಲಿಕ್ಕತ್ತೀನಿ. ಅವರು ನನಗೆ ಹಂಗ ಹೇಳಿದ್ರು, ನನ್ನ ಕಸ್ಟಮರ್. ಫ್ರಂಟ್ 7 ಇಟ್ಬಿಟ್ಟು ಬ್ಯಾಕ್ ಬೋಟ್ ನೆಕ್ ಇಟ್ಟು ಒಂದು ಡಿಸೈನ್ ಮಾಡಿಬಿಡ್ರಿ, ಬ್ಯಾಕ್ ಉಕ್ಸಿಟ್ಟು ಒಂದು ಬ್ಲೌಸ್ನ ಹೊಲದ್ ಕೊಡ್ರಿ ಅಂತ ಹೇಳಿದ್ರಿ. ಅದು ಮೇನ್ ಫ್ಯಾಬ್ರಿಕ್ ಬಂದ್ಬಿಟ್ಟು ಈ ತರ ಐತ್ ನೋಡ್ರಿ. ಇದು ಒಂದು ಪತ್ಲದ ಸೀರೆ ಅಂತಾರಲ್ರಿ, ಬಟ್ ಇದು ಸಾರಿ ಬಂದ್ಬಿಟ್ಟು ಭಾಳ ಅಂದ್ರೆ ಭಾಳ ಚಂದ ಐತಿ. ಇದಕ್ಕೆ ಅವ್ರು ಏನಂದ್ರು, ಈ ಒಂದು ಸಾರಿಗೆ ಈ ಬ್ಲೌಸ್ನ ಪ್ರಿನ್ಸಸ್ ಕಟ್ ಹೊಲಿರಿ, ಅದು ಬ್ಯಾಕ್ ಉಕ್ಸ್ ಇಟ್ಟು ಪಾಟ್ ಶೇಪು ಅಥವಾ ಯಾವ್ದಾದ್ರು ಇಟ್ಟು ಉಕ್ಸ್ ಹಚ್ಚ್ರಿ ಬ್ಯಾಕ್ ಸೈಡ್, ಫ್ರಂಟ್ ಏನು ಉಕ್ಸ್ ಬೇಡ ಅಂತ ಹೇಳ್ಯಾರ ನೋಡ್ರಿ. ಸೊ ನಾನು ಇದು ಒಂದು ಬ್ಲೌಸ್ನ ಪ್ರಿನ್ಸಸ್ ಕಟ್ ಬ್ಲೌಸ್ 38 ಸೈಜ್ ಇಂದು ಕಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ತಡ ಮಾಡ್ಲಾರ್ದ ನೀವು ಸ್ಟೆಪ್ ಬೈ ಸ್ಟೆಪ್ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ, ಅಂದ್ರೆ ನಿಮ್ಗೆ ಎಲ್ಲಾ ಸ್ಟೆಪ್ಸ್ ಗೊತ್ತಾಕೈತಿ. ನಿಮ್ಮ ಬ್ಲೌಸ್ನ ನೀವ ಹೊಲ್ಕೋರಿ ಮನಿ ಒಳಗ. ಮತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಒಂದು ಲೈಕ್ ಕೊಡೋದು ಮಾತ್ರ ಮರ್ಲಿಕ್ಕೆ ಹೋಗ್ಬೇಡ್ರಿ. ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್, ಯಾವ ಸೈಜಸ್ ಬ್ಲೌಸ್ ಕಟಿಂಗ್ ಬೇಕು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಿ. ಆಮೇಲೆ ಹೆಚ್ಚು ಹೆಣ್ಮಕ್ಳಿಗೆ ಶೇರ್ ಮಾಡ್ರಿ. ಇನ್ನ ನಾನು ನೆಕ್ಸ್ಟ್ ಇದಷ್ಟು ಅಲ್ಲದೆ 28 ಸೈಜ್ ಇದ್ದು 30 ಸೈಜ್ ಇಂದು 40 ಸೈಜ್ ಇಂದು ಬ್ಲೌಸ್ ಕಟಿಂಗ್ ತೋರ್ಸ್ಲಿಕ್ಕತ್ತೀನಿ. ಬೋಟ್ ನೆಕ್ ಬ್ಲೌಸ್ ಕಟಿಂಗು ತೋರ್ಸ್ಲಿಕ್ಕತ್ತೀನಿ. ಸ್ಟಿಚಿಂಗ್ನು ಐಡಿಯಾಗಳನ್ನ ಕೊಡ್ತಿರ್ತೇನೆ, ಟಿಪ್ಸ್ಗಳನ್ನ. ನೀವು ನನ್ನ ಚಾನಲ್ ಕಂಟಿನ್ಯೂ ಆಗಿ ನೋಡ್ಕೊಂತ ಹೋಗ್ರಿ. ಬರ್ರಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣಂತ ಈ ಒಂದು ಬ್ಲೌಸ್ ಕಟಿಂಗ್ನ. ಈ ಒಂದು ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ ಮಾಡೋ ಮುಂದೆ ಮೆಥಡ್ ಚೇಂಜ್ ಇರ್ತೈತಿ ನೋಡ್ರಿ. 4 ಟಕ್ಸಿನ್ ಬ್ಲೌಸ್ ಕಟ್ ಮಾಡೋ ಮುಂದೆ ಏನ್ ಮಾಡ್ತೀವ್ರಿ ನಾವು, 4 ಟಕ್ಸಿಗೆ ನಾವು ಕ್ರಾಸ್ ಪಟ್ಟಿನ ಹಚ್ತೇವಿ. ಬಟ್ ಪ್ರಿನ್ಸಸ್ ಕಟ್ ಬ್ಲೌಸಿಗೂ ಕ್ರಾಸ್ ಪಟ್ಟಿ ಹಚ್ಬೋದ್ರಿ, ಬಟ್ ಇವರು ಕ್ರಾಸ್ ಪಟ್ಟಿ ಬೇಡ ಅಂದಾರ್ರಿ. ಒಂದ್ ನನಗ ಅಳ್ತಿ ಬ್ಲೌಸ್ ಕೊಟ್ಟಾರಿ, ಸೇಮ್ ಅದ ತರನ ಬ್ಯಾಕ್ ನೆಕ್ ಚೇಂಜ್ ಮಾಡ್ಬಿಟ್ಟು ನನಗೆ ಹೊಲದ್ ಕೊಡ್ರಿ ಅಂತ ಕೊಟ್ಟಾರ ನೋಡ್ರಿ. ಈ ಒಂದು ಅಳ್ತಿ ಬ್ಲೌಸ್ ಕೊಟ್ರ ಅವರು ಸೇಮ್ ಇದೇ ತರನ ಇರ್ಲಿ ಅಂತ ಕೊಟ್ಟಾರ, ಬ್ಯಾಕ್ ಹುಕ್ಸ್ ಇಡ್ಬೇಕಂತ. ಆಮೇಲೆ ಈ ಒಂದು ಪ್ರಿನ್ಸಸ್ ಕಟ್ಟಿಗೆ ಇಲ್ಲಿ ಕ್ರಾಸ್ ಪಟ್ಟಿ ಐತ್ರಿ, ಬಟ್ ಅವ್ರ ಇದು ಈ ತರ ಕ್ರಾಸ್ ಪಟ್ಟಿ ಹಚ್ಬೇಡ, ನಾರ್ಮಲ್ ಆಗಿ ಹೊಲಿರಿ ಅಂತ ಹೇಳ್ಯಾರ ನೋಡ್ರಿ. ಇವಾಗ ನಾ ಅದ ಒಂದು ಕಟ್ಟಿಂಗ್ ನ ನಿಮಗೆ ಮಾಡಿ ತೋರಿಸ್ತೀನಿ. ಇದು 38 ಸೈಜ್ ಇಂದ ಐತಿ. ನಾನು ಇಲ್ಲಿ ಲೈನಿಂಗ್ ಬಟ್ಟಿ ತಗೊಂಡೇನ್ರಿ. ಲೈನಿಂಗ್ ಬಟ್ಟಿ ಏನ್ ಮಾಡ್ಬೇಕಂದ್ರ, ನಾವು 38 ಸೈಜ್ 4 ಪಾರ್ಟ್ ಮಾಡಿದ್ರೆ ಎಷ್ಟ್ ಆಗ್ತೈತ್ರಿ, 9:30 ಆಗ್ತೈತಿ. 9:30 ನಮ್ಗ ರೆಡಿ ಇದ್ರ ಏನ್ ಮಾಡ್ಬೇಕಂದ್ರ, ನಾವು 10:30 ಎಕ್ಸ್ಟ್ರಾ ನಾವು ತಗೋಬೇಕಾಕೈತಿ ಲೂಸಿಂಗಿಗಂತ. ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಎಕ್ಸ್ಟ್ರಾ 10:30. ಯಾಕಂದ್ರೆ ನಾನು ತೋರಿಸ್ತೇನೆ ನಿಮಗೆ 10:30 ಯಾಕೆ ತಗೊಂಡೆ ಅಂದ್ರೆ, ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಮಾರ್ಕಿಂಗ್ ಮಾಡುವಾಗ. ನಾವು 9:30 ರೆಡಿ ಇತ್ತಂದ್ರ 10:30 ತಗೊಂಡು 11:30 12:30 2 ಇಂಚು ಮಾರ್ಜಿನ್ ಬಿಡ್ಬೇಕು ನೋಡ್ರಿ. ಇಲ್ಲಿ ನೋಡ್ರಿ, ನಾನು ಡಬಲ್ ಫೋಲ್ಡ್ ಇಂದು ಬಟ್ಟಿನ 12:30 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇದನ್ನ ನೀಟಾಗಿ ಡಬಲ್ ಫೋಲ್ಡ್ ಕಟ್ ಮಾಡ್ಕೊಂಡಿನಿ. ಇವಾಗ ಏನ್ ಮಾಡೋದಂದ್ರೆ, ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಗೆರೆ ಹಾಕೋಬೇಕು ನೋಡ್ರಿ. ಈ ತರ ನೀಟಾಗಿ ಗೆರೆ ಹಾಕೋಬೇಕು. ಸ್ಕೇಲು ಮೇಲ್ಗಡೆ ಐತ್ರಿ, ನಾನು ತಗೊಂಡ್ಬರ್ಬೇಕು. ನೆಕ್ಸ್ಟ್ ವಿಡಿಯೋದಾಗ ಸ್ಕೇಲ್ ಯೂಸ್ ಮಾಡ್ತೀನಿ. ಈಗ ನೋಡ್ರಿ, 1 ಇಂಚಿಗೆ ನೀಟಾಗಿ ಇಲ್ಲಿ ಮಾರ್ಕ್ ಹಾಕೋಬೇಕು. ಆಮೇಲೆ ಈ ಒಂದು ಬ್ಲೌಸ್ದು ಫುಲ್ ಲೆಂತ್ ಬಂದ್ಬಿಟ್ಟು 14 ಇಂಚು. ರೆಡಿ ಬ್ಲೌಸ್ 14 ಇಂಚ್ ಐತಿ. ಅದಕ್ಕೆ ಇಲ್ಲಿ ನಾವು 1 ಇಂಚಿದು ನಾವು ಸಪ್ರೇಟ್ ಮಾರ್ಜಿನ್ ಹಾಕೋಬೇಕು. ಸಪ್ರೇಟ್ ನಾವು ಬಟ್ಟಿನ ಮಾರ್ಕಿಂಗ್ ಮಾಡ್ಕೋಬೇಕು. ಅದನ್ನ ಬಿಟ್ಟು ನಾವು ಅವ್ರದ್ದು ರೆಡಿ 14 ಇಂಚ್ ಐತಲ್ಲ, ಇಲ್ಲಿ 14:15 ತಗೊಳೋದು ನೋಡ್ರಿ.
14 ಯಾಕಂದ್ರೆ ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನಿಗೆ ಹೋಗ್ತೈತಿ. ಇಲ್ಲಿ ಕೆಳಗಡೆ ನಾವು ಕ್ರಾಸ್ ಪಟ್ಟಿ ಹಚ್ಚಲಾರ್ದನೆ ಏಕ್ಸಿ ಇರೋ ಹಂಗ ಈ ಒಂದು ಪ್ರಿನ್ಸಸ್ ಕಟ್ ನ ಕಟ್ ಮಾಡ್ಲಿಕ್ಕತ್ತೇವಿ. ಆಮೇಲೆ ಪ್ರಿನ್ಸಸ್ ಕಟ್ ಬ್ಲೌಸ್ ಒಳಗ ಬ್ಯಾಕ್ ನೆಕ್ ನ ನಾವು ಫಸ್ಟ್ ಕಟ್ ಮಾಡಲ್ಲ, ಫ್ರಂಟ್ ನೆಕ್ ನ ಮೊದ್ಲು ಕಟ್ ಮಾಡ್ಲಿಕ್ಕತ್ತೇನಿ ನೋಡ್ರಿ. ಈಗ 14ವರೆಗೆ ಮಾರ್ಕ್ ಮಾಡ್ಕೊಂಡೇನಿ ನೋಡ್ರಿ. ಮಾಡ್ಕೊಂಡ್ಬಿಟ್ಟು ಅವರು ಬ್ಯಾಕ್ ಸೈಡ್ ಪಾಟ್ ಶೇಪ್ ಇದ್ರು ನಡೆಯುತ್ತ ಅಂತ ಹೇಳ್ಯಾರ ನೋಡ್ರಿ. ರೌಂಡ್ ಏನ್ ಬೇಡ, ಪಾಟ್ ಶೇಪ್ ಒಳಗ ಡಿಫ್ರೆಂಟ್ ಆಗಿ ಏನಾರ ಮಾಡ್ರಿ ಅಂದಾರ. ಕೆಲವೊಂದು ಪ್ರಿನ್ಸಸ್ ಕಟ್ ಬ್ಲೌಸ್ ಒಳಗ ಚೇಂಜ್ ಕಟಿಂಗ್ ಗಳು ಇರ್ತಾವ. ಬ್ಯಾಕ್ ನೆಕ್ ನೋಡ್ಕೊಂಡ್ಬಿಟ್ಟು ನಾವಿಲ್ಲಿ ಶೋಲ್ಡರ್ ಪಟ್ಟಿ ಆಮೇಲೆ ನೆಕ್ ಗಳನ್ನ ಇಡ್ಬೇಕಾಕೈತ್ರಿ. ನಾನಿಲ್ಲಿ ಅವ್ರಿಗೆ ಒಂದು ಪಾಟ್ ಶೇಪ್ ಇಡ್ತೇನಿ. ಅದಕ್ಕಂತ ಇಲ್ಲಿ 6 ಇಂಚಿಗೆ ಮಾರ್ಕ್ ಹಾಕೊಳ್ಳಿಕ್ಕತ್ತೇನಿ. ಶೋಲ್ಡರ್ 3 ಇಂಚಿಗೆ ಅವ್ರದ್ದು ಶೋಲ್ಡರ್ ವಿಡ್ತ್ ಬಿಟ್ಟೇನಿ, 3 ಇಂಚು ನೆಕ್ ವಿಡ್ತ್ ನ ಬಿಟ್ಟೇನಿ. ಆಮೇಲೆ ಇಲ್ಲಿ ನಾನು ಆರ್ಮ್ಹೋಲ್ ಡೌನಿಂಗ್ ಎಷ್ಟು ಮಾಡ್ಲಿಕ್ಕತ್ತೇನಂದ್ರಿ 5.5 ಇಂಚಿಗೆ ನೆಕ್ ಡೌನ್ ಮಾಡ್ಲಿಕ್ಕತ್ತೀನಿ. 1 ನಿಮಿಷ ಅವ್ರದ್ದು ನಾನು ಆರ್ಮ್ಹೋಲ್ದು ರೌಂಡ್ ಎಷ್ಟೈತಂತ ನೋಡಿಲ್ಲ, ನೋಡ್ಕೊಂಡ್ಬಿಟ್ಟು ನಾವು ಆರ್ಮ್ಹೋಲ್ದು ಡೌನಿಂಗ್ ಮಾಡ್ಕೋಬೇಕು. ಆರ್ಮ್ಹೋಲ್ ರೌಂಡ್ ಎಷ್ಟೈತಂತ. ಇದು ಅಳ್ತಿ ಬ್ಲೌಸ್ನು ಬೇರೆ ಕೊಡ್ಬೇಕಾಗಿತ್ತು, ಅವರು ಕರೆಕ್ಟ್ ಆಗಿ ಬರೋದಿಲ್ಲ. ಆ ರೀತಿ ಅಳತಿ ಬ್ಲೌಸ್ ಐತಿದು. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನೋಡ್ರಿ ಇಲ್ಲೇ ನಾನಿಲ್ಲಿ ಶೋಲ್ಡರ್ ವಿಡ್ತ್ ಮತ್ತೆ ನೆಕ್ ವಿಡ್ತಿಗಂತ 6 ಇಟ್ಕೊಂಡೇನಿ. ಅದಾದ್ಮೇಲೆ ಆರ್ಮ್ಹೋಲ್ ಡೌನಿಂಗು 5.5 ಮಾಡಿದ್ದೆ. 5.5 ಅಲ್ಲ, ಆರ್ಮ್ಹೋಲ್ ಡೌನಿಂಗು 6 ಮಾಡೋಣಂತ. 6 ಮಾಡಿ ಇವಾಗ ಇದನ್ನ ಎಲ್ಲ ಸ್ಟ್ರೇಟ್ ಲೈನ್ ಹಾಕೊಳ್ಳೋಣ ಅಂತ ನೋಡ್ರಿ. ಸ್ಟ್ರೇಟ್ ಲೈನ್ ಹಾಕಿದ್ರೆ ನಿಮ್ಗೆ ಐಡಿಯಾ ಬರ್ತೈತಿ, ಗೊತ್ತು ಆಗ್ತೈತಿ. 6ಗೆ ಆರ್ಮ್ಹೋಲ್ ಡೌನಿಂಗ್ ಮಾಡಿ ಆಮೇಲೆ ಇಲ್ಲಿಂತ್ರ ಇಲ್ಲೇ 6 ಮಾರ್ಕ್ ಮಾಡಿರ್ತೇವಲ್ಲ, ಇಲ್ಲಿಂತ್ರ ಇಲ್ಲಿ ನಾವು 6 ಇಟ್ವಿ ಅಂದ್ರೆ ಇಲ್ಲಿಂತ್ರ ಇಲ್ಲಿ ನಾವು 5.5 5ವರೆಗೆ ಮಾರ್ಕ್ ಮಾಡ್ಕೋಬೇಕು ನೋಡ್ರಿ. 5ವರೆಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನಮ್ ಫಿಟ್ಟಿಂಗ್ ಎಷ್ಟಂತ ಹೇಳಿದ್ದೀರಿ ಈ ಒಂದ್ ಬ್ಲೌಸ್ 9.5 ಅಂತ ಹೇಳಿದ್ದೀರಿ. 9.5 ಅಂತ ಇದ್ರೆ 10ವರೆಗೆ ನಾವು ಮಾರ್ಕಿಂಗ್ ಮಾಡ್ಕೋಬೇಕು ನೋಡ್ರಿ. ಯಾಕಂದ್ರ ಅದು ಎಕ್ಸ್ಟ್ರಾ ನಾವು ಮೆಜರ್ಮೆಂಟ್ ತಗೋಬೇಕಾಕೈತ್ರಿ. ಇಲ್ಲಿ ನಾನು ಪ್ರಿನ್ಸಸ್ ಕಟ್ಟಿಂದು ಶೇಪ್ ಹಾಕ್ತೇನಲ್ಲ, ಅಲ್ಲಿ ನಮ್ಗ ಸ್ಟಿಚಿಂಗ್ ಮಾಡುವಾಗ ಅರ್ಧ ಇಂಚ್ ಹೋಗ್ತೈತಿ. ನಿಮ್ಗೆ ಇಲ್ಲಿ ಶೇಪ್ ಹಾಕಿದಾಗ ಇನ್ನೊಮ್ಮೆ ತಿಳಿಸಿ ಹೇಳ್ತೇನಿ. ಇವಾಗ ಅವ್ರದ್ದು ರೆಡಿ 9.5 ಐತಿ, ಬಟ್ ನಾನು ಇಲ್ಲಿ 10ವರೆಗೆ ತಗೊಂಡ್ಬಿಟ್ಟು 2 ಇಂಚು ಮಾರ್ಜಿನ್ ಬಿಟ್ಟೇವ್ರಿ. ಇದನ್ನೆಲ್ಲ ನೀಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು ನೋಡ್ರಿ. ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಇವಾಗ ನಾವು ಆರ್ಮ್ಹೋಲ್ದು ಡೌನಿಂಗ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾವು ಶೇಪ್ ಹಾಕೊಂಡೇನ್ರಿ. ಇಲ್ಲಿಗ ಆರಮ್ ರೌಂಡ್ ಶೇಪ್ ಹಾಕೋಬೇಕಂದ್ರ ಬಗಲ್ದ ಶೇಪ್ ಹಾಕೋಬೇಕು. ಬಗಲ್ ಶೇಪ್ ಹಾಕೋದ್ ನಿಮಗೆ ಮೊದ್ಲೇ ಹೇಳಿದ್ದೆ. ಇಲ್ಲಿಂದ 1 ಇಂಚು, ಇಲ್ಲಿಂದ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಪಾಯಿಂಟ್ಗೆ ಬಗಲ್ ಶೇಪ್ ಹಾಕೋದು. ಯಾರಿಗೆಲ್ಲ ಬರಂಗಿಲ್ಲ ಅನ್ನೋರು ಕರ್ವ್ ಸ್ಕೇಲ್ ಯೂಸ್ ಮಾಡ್ರಿ ಅಂತ ಹೇಳಿದ್ದೆ. ಈ ತರ ಇದು ಫ್ರಂಟ್ ನೆಕ್ಕಿಂದು ಬಗಲ್ ಶೇಪ್ ಹಾಕತ್ತೇನೆ ನೋಡ್ರಿ. ಇಲ್ಲಿ ಹಾಕಂತೇನಿ. ಇದು ಎಷ್ಟೈತಂತ ಈಗ ನೋಡೋದ್ ನೋಡ್ರಿ. ಈಗ ಇದು ಎಷ್ಟೈತಿ ಅಂತ ನೋಡೋಣ. ಇದಿವಾಗ 10 ಇಂಚ್ ಬರ್ತೈತ್ರಿ. ಅವ್ರದ್ದು ಆರ್ಮ್ಹೋಲ್ ರೌಂಡ್ ಬಂದ್ಬಿಟ್ಟು 18 ಇಂಚ್ ಐತ್ರಿ. ಅಂದ್ರೆ 9. ಇಲ್ಲಿ 10 ಇಂಚ್ ಎದಕ್ ಬಂದೈತಂದ್ರೆ ಎಕ್ಸ್ಟ್ರಾ 1 ಇಂಚ್ ತಗೊಂಡೇವಲ್ರಿ. ಇಲ್ಲಿ ಕಟ್ ಆಗಿಂದ ನಾವು ಪ್ರಿನ್ಸಸ್ ಕಟ್ಟಿಂದ ಶೇಪ್ ಹಾಕಿ ಕಟ್ ಆಗಿಂದ ಇಲ್ಲಿ ನಾವು ಅಟ್ಯಾಚ್ ಮಾಡ್ತೀವಲ್ಲ ಬಟ್ಟಿ, ಅಲ್ಲಿ 1 ಇಂಚ್ ಹೋಗ್ಬಿಡ್ತೈತಿ. ಕರೆಕ್ಟ್ 9 ಇಂಚ್ನ ಬರ್ತೈತಿ ನೋಡ್ರಿ. ಈಗ ನೋಡ್ರಿ ಫ್ರಂಟ್ ನೆಕ್ ಎಷ್ಟೈತಂತ ನೋಡ್ಬಿಟ್ಟು ಮಾರ್ಕ್ ಮಾಡ್ಲಿಕ್ಕೆ ನೋಡ್ರಿ. ಫ್ರಂಟ್ ನೆಕ್ 7 ಇಂಚ್ ಐತ್ರಿ. 6 ಮುಕ್ಕಾಲು 6.5 ಅಥವಾ 7 ಇಂಚ್ 6 ಮುಕ್ಕಾಲು ಅಥವಾ ಹಾಫ್ ಅಲ್ಲ 6 ಮುಕ್ಕಾಲು ಅಥವಾ 7 ಇಂಚಿಗೆ ಮಾರ್ಕ್ ಮಾಡ್ಕೋತೇನ್ರಿ. ಇಲ್ಲಿ 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇದು ಒಂಥರ ಇದು ರೌಂಡ್ ನೆಕ್ ಬೇಡ, ಈಗ ಪಂಚ್ ನೆಕ್ನ ಇಡೋಣಂತ. ಸ್ವಲ್ಪ ಶೇಪ್ ಚೇಂಜ್ ಇಡೋಣ. ಒಂದು ಬ್ಲೌಸ್ ಚೇಂಜ್ ಇಟ್ಟೇನ್ರಿ. ಇವಾಗ ಇದು ಈ ತರ ಫ್ರಂಟ್ ಪಂಚ್ ನೆಕ್ ಅಥವಾ ಲಿಟಲ್ ಹಾರ್ಟ್ ಈ ತರ ಎಲ್ಲ ಈಗ ಟ್ರೆಂಡಿ ಆಗ್ಯಾವ್ರಿ. ಅದೇ ತರನ ಫ್ರಂಟ್ ಶೇಪ್ ಇಡಿಸ್ಕೊಂಡು ನನ್ನ ಕಡೆ ಬ್ಲೌಸ್ ನ ಹೊಲಿಸ್ತಾರ. ಈ ತರ ಇಟ್ರ ಸ್ವಲ್ಪ ಚೇಂಜ್ ಅನಿಸ್ತೈತಿ. ಯಾಕಂದ್ರ ಫ್ರಂಟ್ ಇದು ಉಕ್ಸ್ ಬರಂಗಿಲ್ಲ ಅಲ್ರಿ, ಬ್ಯಾಕ್ ಉಕ್ಸ್ ಬರ್ತೈತಿ. ಇದೊಂಥರ ಡಿಫ್ರೆಂಟ್ ಆಗಿ ಚಂದ ಕಾಣಿಸ್ತೈತಿ. ಅದು ಪ್ರಿನ್ಸಸ್ ಕಟ್ಟಿಗೆ ಈ ತರ ಶೇಪ್ ಇಟ್ಟೇನಿ. ಈಗ ನೋಡ್ರಿ, ಇದು ಪರ್ಫೆಕ್ಟ್ ಆಯ್ತು, ಇದು ಪರ್ಫೆಕ್ಟ್ ಆಯ್ತು. ಇವಾಗ ನಮ್ಗ ಮೇನ್ ಪಾರ್ಟ್ ನೋಡ್ರಿ. ನಾವೀಗ ಏನ್ ಕಟ್ ಮಾಡತ್ತೀವಿ ಅಂದ್ರೆ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ ಮಾಡತ್ತೀವಿ. ಅದು ಇದು ಫ್ರಂಟ್ ಪಾರ್ಟ್ ನ ಕಟ್ ಮಾಡ್ಲಿಕ್ಕತ್ತೀವಿ. ಇವಾಗ ನಾವಿಲ್ಲಿ ಎಷ್ಟು ತಗೋಬೇಕಂದ್ರ 38 ಸೈಜ್ ಇಂದು ನಾವಿಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸ್ ನ ಕಟ್ ಮಾಡ್ಲಿಕ್ಕತ್ತೀವಿ.
38 ಸೈಜಿಗೆ ನಾವು ಇಲ್ಲಿಂದ ಇಲ್ಲಿ ಎಷ್ಟು ಮಾರ್ಕ್ ಮಾಡ್ಕೋಬೇಕು, ಇಲ್ಲಿಂದ ನಾವು ಅಪೆಕ್ಸ್ ಪಾಯಿಂಟ್ ಎಷ್ಟು ಮಾರ್ಕ್ ಮಾಡ್ಕೋಬೇಕು, ಇಲ್ಲಿ ಒಂದು ಟಕ್ಸಿಗೆ ನಾವು ಇಲ್ಲಿ ಎಷ್ಟು ಬಿಡ್ತು ತಗೊಂಡು ನಾವು ಮಾರ್ಕ್ ಮಾಡ್ಕೋಬೇಕು, ಈ ಒಂದು ಪ್ರಿನ್ಸಸ್ ಕಟ್ ಶೇಪ್ ನಾವು ಹೆಂಗ್ ಹಾಕೋಬೇಕು ಅದನ್ನ ಈಗ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ. ಸ್ಕಿಪ್ ಮಾಡ್ಲಾರ್ದ ನೋಡ್ರಿ. ನನ್ನ ಚಾನಲ್ದಾಗ ನೀವು ಪೂರ್ತಿ ಎಕ್ಸ್ಪ್ಲೇನ್ ಮಾಡಿ ನಾ ಕಟ್ಟಿಂಗ್ ತೋರಿಸ್ತೀನಿ. ಸ್ಕಿಪ್ ಮಾಡ್ಲಾರ್ದಂಗ ನೋಡ್ರಿ. ನನ್ನ ಚಾನಲ್ ಇನ್ನ ಮಟ್ಟ ಆದ್ರೂ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರಿ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಇನ್ನೂ ಹೆಚ್ಚು ಜನಕ್ಕೆ ಶೇರ್ ಮಾಡ್ರಿ. ಓಕೆ, ಇದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ. ಇವಾಗ ಪ್ರಿನ್ಸಸ್ ಕಟ್ ಮಾಡೋದು ಈಗ ನೋಡ್ರಿ ಫ್ರೆಂಡ್ಸ್. ಇವಾಗ ಮೇನ್ ಅವಾಗ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ ಮಾಡ್ಬೇಕಂದ್ರ ನಮಗೆ ಮೇನ್ ಏನ್ ಬೇಕಂದ್ರೆ ಅಪೆಕ್ಸ್ ಪಾಯಿಂಟ್ ಅವ್ರದ್ದು ಎಷ್ಟೈತಿ, ಮ್ಯಾಚ್ ಶೋಲ್ಡರ್ ಇಂದ ಎಷ್ಟೈತಿ ಅಂತ ನೋಡ್ಬೇಕು. ಪ್ರಿನ್ಸಸ್ ಕಟ್ ಬ್ಲೌಸ್ ಕೊಟ್ಬಿಟ್ರೆ ಅಂದ್ರೆ ಅದ್ರೊಳಗೆ ಇರ್ತೈತ್ರಿ. ಇಲ್ಲ ಅಂದ್ರೆ ನಾವು ಅಳತಿ ಹಿಡಿಯೋ ಮುಂದೆ ಅದನ್ನ ಸಪರೇಟ್ ಆಗಿ ನಾವು ನೋಡ್ಬೇಕಾಕೈತಿ. ಶೋಲ್ಡರ್ ಇಂತ ನಮ್ಗ ಇಲ್ಲಿ ಇವ್ರು ಒಂದು ಬ್ಲೌಸ್ ಅಪೆಕ್ಸ್ ಪಾಯಿಂಟ್ 10.5, ಕೆಲವೊಬ್ರು 10 ಬರ್ತೈತಿ, ಕೆಲವೊಬ್ರು 28 ಸೈಜ್ ಇದ್ದವ್ರದ್ದು 9 ಬರ್ತೈತಿ. ಇದು 38 ಸೈಜ್ ಇರೋದ್ರಿಂದ 10ವರೆಗೆ ನಾನು ಇಲ್ಲಿ ಪಾಯಿಂಟ್ ಹಾಕೊಳತೀನಿ. ಅದು ಇಲ್ಲಿ ಶೋಲ್ಡರ್ ವಿಡ್ತ್ ಮಿಡಲ್ ಕರೆಕ್ಟ್ ಇಟ್ಕೊಂಡ್ಬಿಟ್ಟು 10ವರೆಗೆ ಇಲ್ಲಿ ಮಾರ್ಕ್ ಹಾಕೊಳ್ಳೋದು. ಹಂಗ ಇಲ್ಲೇನು ನಾವೇನ್ ಮಾಡ್ಬೇಕು, ಈ ಒಂದು ಮಾರ್ಕ್ ಏನ್ ಇರ್ತೈತಲ್ಲ ಇಲ್ಲಿಂದ ಮಿಡಲ್ ನಾವು ಕರೆಕ್ಟ್ ಇಟ್ಕೊಂಡ್ಬಿಟ್ಟು ನಾವಿಲ್ಲಿ ಅವ್ರದ್ದು ಫ್ರಂಟ್ ಇದ್ರದ್ದು ವಿಡ್ತ್ ಎಷ್ಟೈತಿ ಅಂತ ನೋಡ್ಬೇಕು. ನಾನು ಅವ್ರದ್ದು ಅಳತಿ ಹಿಡ್ದಿದ್ದೆ 8 ಇತ್ತು, ಅದಕ್ಕೆ ಇಲ್ಲಿ ನಾನು 4 ಕಾಲಿಗೆ ಮಾರ್ಕ್ ಹಾಕತ್ತೀನಿ. ಇದು ಪರ್ಫೆಕ್ಟ್ ಬರ್ತೈತ್ರಿ. ಇಲ್ಲಿಂದ್ರೆ ಇಲ್ಲಿ ಈ ಒಂದು ಪಾಯಿಂಟ್ ಮಾರ್ಕಿಂಗ್ದು ಮತ್ತೆ ಇಲ್ಲಿ ಇದು ಕರೆಕ್ಟ್ 4 ಕಾಲಿಗೆ ಕರೆಕ್ಟ್ ಇದು ಮಾರ್ಕಿಂಗ್ ಬಂದೈತಿ. ಇವಾಗ ಇಲ್ಲಿಂದ ಇಲ್ಲಿ ನಾವು ಸ್ಟ್ರೇಟ್ ಲೈನ್ ಹಾಕೋಬೇಕು. ಇದೆಷ್ಟು 4 ಕಾಲಿಗೆ ಇಲ್ಲಿ ನಾವು ಮಾರ್ಕ್ ಮಾಡೇವಿ ಅಂದ್ರೆ ಇಲ್ಲೇನು 4 ಕಾಲಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ಟ್ರೇಟ್ ಲೈನ್ ಹಾಕೊಳ್ಳೋದು ನೋಡ್ರಿ. ಈ ಒಂದು ಕಟಿಂಗ್ ಭಾಳ ಈಸಿ ಐತ್ರಿ, ಏನು ಕನ್ಫ್ಯೂಸ್ ಇಲ್ಲ. ಪ್ರಿನ್ಸಸ್ ಕಟ್ ಬ್ಲೌಸ್ ಕೆಲವೊಮ್ಮೆ ಕನ್ಫ್ಯೂಸ್ ಮಾಡ್ತಿರ್ತಾರೆ, ಕೆಲವೊಬ್ರು ಕನ್ಫ್ಯೂಸ್ ಆಗ್ತಿರ್ತೈತಿ. ಬಿಗಿನರ್ಸಿಗೆ ಯೂಸ್ ಆಗ್ಲಿ ಅಂತ ನಾ ಈ ಒಂದು ವಿಡಿಯೋ ತಂದೇನಿ. ಈಗ ಇಲ್ಲಿ 1 ಇಂಚಿಗೆ ಇಲ್ಲಿ ಟಕ್ಸ್ ಹಿಡಿಯೋಂಗ ನಾ ಮಾರ್ಕ್ ಹಾಕೇನ್ರಿ. ಆಮೇಲೆ ಈ ಒಂದು ಮಾರ್ಕಿಂಗ್ನು ನಾವು ಕೂಡಿಸ್ಬಿಡ್ಬೇಕು ನೋಡ್ರಿ. ಇದೇ ತರ ಕೂಡಿಸ್ಕೊಂಡ್ಬಿಡ್ಬೇಕಿದು. ಜಾಯಿನ್ ಮಾಡಿದ್ರೆ ಈಸಿಯಾಗಿ ಬರ್ತೈತ್ರಿ. ಆಮೇಲೆ ಇಲ್ಲಿ ಮೇಲ್ಗಡೆ ನೋಡ್ರಿ, ಈಗ ಮೇಲ್ಗಡೆ ಏನೈತಲ್ಲ ಇದೊಂದು ಕ್ರಾಸ್ ಆಗಿ ನಾವು ಕರ್ವ್ ಮಾಡೇವಲ್ಲ, ಇಲ್ಲಿ ಮಿಡಲ್ ಪಾಯಿಂಟ್ಗೆ ನಾವಿಲ್ಲಿ ಮಾರ್ಕ್ ಹಾಕೊಂಡ್ಬಿಟ್ಟು ಇಲ್ಲಿಂದ ನಾವ್ ಇಲ್ಲಿ ಇದನ್ನ ಪ್ರಿನ್ಸಸ್ ಕಟ್ದು ಶೇಪ್ ಕೊಡ್ಬೇಕು ನೋಡ್ರಿ. ಈ ತರ ಪ್ರಿನ್ಸಸ್ ಕಟ್ದು ಶೇಪ್ ಕೊಡ್ಬೇಕು. ಕೊಟ್ಬಿಟ್ಟು ಇಲ್ಲಿ ನಾವು ಸ್ವಲ್ಪ ಅಂದ್ರೆ ಸ್ವಲ್ಪ ಶೇಪ್ ಕೊಡ್ಬೇಕು. ಇಲ್ಲಿ ಈ ಸೈಡ್ ನಾವು ಸ್ವಲ್ಪ ಶೇಪ್ ಕೊಟ್ರೆ ಇದ್ರ ಪ್ರಿನ್ಸಸ್ ಕಟ್ದ ಶೇಪ್ ಬರ್ತೈತಿ. ಆಮೇಲೆ ಇಲ್ಲಿ ಏನೈತಲ್ಲ ಇದು ಮಾರ್ಜಿನ್ ಬರ್ತೈತ್ರಿ. ಇಲ್ಲಿ 4 ಇಡೋ ಬದಲಿ 4 ಕಾಲು ಯಾಕೆ ಇಟ್ಟೆ ಅಂದ್ರೆ ಇಲ್ಲಿ ಕಟ್ಟಾಗಿಂದ ಸ್ವಲ್ಪ ಇಲ್ಲಿ ನಮ್ಗ ಸ್ಟಿಚಿಂಗಿಗೆ ಹೋಗ್ತೈತ್ರಿ. ಈ ಒಂದು ಪಾರ್ಟ್, ಇದು 1ನೇ ಪಾರ್ಟ್, ಇದು 2ನೇ ಪಾರ್ಟ್, ಇವೆರಡೂ ಪಾರ್ಟ್ನ ನಾವು ಗುಡ್ಸೋದ್ರಾಗನ ಇಲ್ಲಿ ಸ್ಟಿಚಿಂಗಿಗೆ ಒಂದು 1/4 ಇಂಚ್ ಹೋಗ್ತೈತಿ. ಸೊ ಅದಕ್ಕೆ ನಾ ಏನ್ ಮಾಡಿದೆ, ಇಲ್ಲಿ 4 ಕಾಲು ಕೊಟ್ಟೆ. ಇದು ಫ್ರಂಟ್ ಪಾರ್ಟ್ ಪೂರ್ತಿ ಕಂಪ್ಲೀಟ್ ಆಯ್ತು. ಇವಾಗ ಇದನ್ನ ಕಟ್ ಮಾಡೋದು. ಕಟ್ ಮಾಡಿಂದ ಇಲ್ಲಿ ಫ್ರಂಟ್ 1ನೇ ಪಾರ್ಟ್ 2ನೇ ಪಾರ್ಟ್ ಮೊದ್ಲು ತೆಗಿಬಾರ್ದ್ರಿ, ನಾವು ಕಟ್ ಮಾಡ್ಕೋಬಾರ್ದು. ಇದಾದ್ಮೇಲೆ ನಾವು ಫ್ರಂಟ್ ಪಾರ್ಟ್ ಇದಾಯ್ತಲ್ಲ, ಈಗ ಬ್ಯಾಕ್ ಪಾರ್ಟ್ ನಾವು ಕಟ್ ಮಾಡಾದ್ಮೇಲೆ ಇದನ್ನ ನಾವು 1ನೇ ಪಾರ್ಟ್ 2ನೇ ಪಾರ್ಟ್ ಇದನ್ನ ಕಟ್ ಮಾಡ್ಕೊಳ್ಳೋದು. ಅದನ್ನ ನಿಮ್ಗೆ ನೀಟಾಗಿ ಹೇಳ್ಕೊಡ್ತೀನಿ. ಮೊದ್ಲು ಇದನ್ನ ಪೂರ್ತಿ ಕಟ್ ಮಾಡಿ ನಿಮ್ಗೆ ತೋರಿಸ್ತೇನೆ. ಈಗ ನೋಡ್ರಿ ಫ್ರೆಂಡ್ಸ್, ಈಗ ನೋಡ್ರಿ ನಾನು ಇಲ್ಲಿ ಫ್ರಂಟ್ ಪಾರ್ಟ್ ನ ಕಟ್ ಮಾಡೀನಿ. ಕಟ್ ಮಾಡಿದ್ದು 1ನೇ ಪಾರ್ಟ್ 2ನೇ ಪಾರ್ಟ್ ಕಟ್ ಮಾಡಿಲ್ರಿ. ಈಗ ನೋಡ್ರಿ ಇಲ್ಲಿ ನಾನು ಈ ಒಂದು ಉಳ್ದಂತ ಬಟ್ಟಿನ ಇದ್ರ ಮ್ಯಾಗ ಇಟ್ಕೊಳತೀನಿ. ಮೊದ್ಲು ನಾವ್ ಏನ್ ಮಾಡ್ಬೇಕು, ಇಟ್ಕೊಳಕ್ಕಿಂತ ಮುಂಚೆನೆ ಇದು ಒಂದು ಬ್ಲೌಸ್ ರೆಡಿ 14 ಇಂಚ್ ಐತ್ರಿ. ರೆಡಿ 14 ಇಂಚ್ ಇರೋದ್ರಿಂದ 15 ಇಂಚ್ ನಾವು ಎಕ್ಸ್ಟ್ರಾ ಮ್ಯಾಗ ಒಂದ್ ಅರ್ಧ ಇಂಚು ಕೆಳಗೊಂಡ್ ಅರ್ಧ ಇಂಚು ಮಾರ್ಜಿನಿಗೆ ಹೋಗ್ತೈತಿ ಸ್ಟಿಚಿಂಗ್ ಪರ್ಪಸ್ ಅಂತ ಹೇಳಿ 15 ಇಂಚಿಗೆ ಮೊದ್ಲು ನಾವು ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಬ್ಯಾಕ್ ಸೈಡ್ ನಾವು ಕಟ್ ಮಾಡ್ಕೊಳ್ಳೋ ಮುಂದೆ ಬ್ಯಾಕ್ ಸೈಡ್ ನಾವು ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋ ಮುಂದೆ ಬ್ಯಾಕ್ ಅಂತ ಬರ್ಕೊಂಡ್ಬಿಟ್ಟು 15 ಇಂಚ್ ಅಂತ ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಅದಾದ್ಮೇಲೆ ಈ ಒಂದು ಫ್ರಂಟ್ ಪಾರ್ಟ್ ನ ಇದ್ರ ಮ್ಯಾಗ ಇಟ್ಕೊಂಡ್ಬಿಟ್ಟು ಇದೇನ್ ಬಾಳ ಕೆಲಸ ಇಲ್ರಿ, ಜಸ್ಟ್ ನೀಟಾಗಿ ಈ ತರ ಇಟ್ಕೊಂಡ್ಬಿಟ್ಟು ನಾವು ಮೇನ್ ಅಂದ್ರ ಈ ತರ ಬಗಲ್ ಶೇಪ್ ಮಾರ್ಕ್ ಮಾಡ್ಕೋಬೇಕು ನೋಡ್ರಿ. ಬಗಲ್ ಶೇಪು ಕಸ್ಟ್ ಇದೆಲ್ಲ ಪಾಯಿಂಟ್ ಎಲ್ಲ ಶೋಲ್ಡರ್ ಬಿಡ್ತು ನೆಕ್ ಬಿಡ್ತದು ಎಲ್ಲ ಚಂದಗೆ ನಾವು ಮಾರ್ಕ್ ಮಾಡ್ಕೊಂಡ್ಬಿಟ್ರಿ ಈ ತರ ನೋಡ್ರಿ. ಇಲ್ಲಿ ಬಗಲ್ ಶೇಪ್ ನ ಇಲ್ಲಿ ನಾನು ಬಗಲ್ ಶೇಪ್ ಎಷ್ಟು ನಾನು ಡಿಸ್ಟೆನ್ಸ್ ಇರ್ಬೇಕು ಅಂತ ಹೇಳಿದ್ದೇರಿ, ಹೋದ್ ವಿಡಿಯೋದಾಗೂ ಹೇಳಿದ್ದೇರಿ. ಇಲ್ಲಿ 10 ಇಂಚ್ ಅಷ್ಟ ಡಿಫ್ರೆನ್ಸ್ ಬರ್ಬೇಕು, ಜಾಸ್ತಿ ಬರಬಾರ್ದು ಅಂತ ಹೇಳಿದ್ದೇರಿ.
ಹಂಗ ಇನ್ನೊಂದು ನಿಮಗೆ ಏನ್ ಹೇಳ್ಬೇಕಂದ್ರಿ, ನೆಕ್ಸ್ಟ್ ನಾನು ಮಸ್ತ್ ಬೋಟ್ ನೆಕ್ಕಿನ ವಿಡಿಯೋಸ್ ಬರೋದವ್ರಿ. ಬೋಟ್ ನೆಕ್ ಬ್ಲೌಸ್ ಹೆಂಗ್ ಕಟ್ ಮಾಡ್ಕೊಂಡು ಹೊಲಿಬೇಕು, ಆಮೇಲೆ 15 ನಿಮಿಷದಾಗ ಬಿಗಿನರ್ಸಿಗೂ 15 ನಿಮಿಷದಾಗ ಬ್ಲೌಸ್ ಬಗ್ಗೆ ಹೆಂಗ್ ಕಟ್ ಮಾಡ್ಕೋಬೇಕು, ಈಸಿಯಾಗಿ 15 ನಿಮಿಷದಾಗ ಬ್ಲೌಸ್ ಹೆಂಗ್ ಕಟ್ ಮಾಡ್ಕೋಬೇಕು ಅಂತಾನು ಹೇಳ್ಕೊಡಾತೀನಿ. ನೆಕ್ಸ್ಟ್ ಬೇರೆ ಡಿಫ್ರೆಂಟ್ ವಿಡಿಯೋಸ್ಗಳು ಬರೋದಾವು. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಏನಾಗ್ತೈತ್ರಿ, ನಿಮ್ಗೆ ವಿಡಿಯೋಸ್ಗಳು ಕಂಟಿನ್ಯೂ ಆಗಿ ಬರ್ಕೊಂತ ಹೋಗ್ತಾವು. ನೀವು ನೋಡ್ರಿ, ನೀವು ಅದರಿಂದ ಕಲ್ಕೋತೀರಿ, ನಿಮ್ ಬ್ಲೌಸ್ ನ ನೀವ ಮನಿ ಒಳಗನ ಹೊಲ್ಕೋತೀರಿ. ಈಗ ನೋಡ್ರಿ, ಬಗಲ್ ಶೇಪ್ ಅರ್ಧ ಇಂಚ್ ಅಷ್ಟ ಡಿಫ್ರೆನ್ಸ್ ತಗೊಂಡಿನಿ. ಇವಾಗ ಇದು ಫ್ರಂಟ್ ಪಾರ್ಟ್ ನ ತೆಗೆದ್ ಬಿಡೋದ್ರಿ. ಬ್ಯಾಕ್ ಏನು ಕೆಲಸ ಇಲ್ರಿ. ಈಗ ಬ್ಯಾಕ್ ನಮ್ಗೆ ಅವ್ರು ಎಷ್ಟು ನೆಕ್ ಹೇಳ್ಯಾರ ಅದನ್ನ ನೆಕ್ ನಾವು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಯಾವ್ದು ಬೇಕು ಅದನ್ನ ಶೇಪ್ ಹಾಕೋಬೇಕ್ರಿ. ನೆಕ್ ಈಗ ಅಂದಾಜ್ ಮ್ಯಾಗ ನಿಮಗೆ 10 ಅವ್ರದ್ದು ಬ್ಯಾಕ್ ನೆಕ್ ಅಂದ್ರ ಇದ್ರೊಳಗ ನಮ್ಗೆ ಎಷ್ಟು ಯಾವ್ದು ಶೇಪ್ ಬೇಕು ಅದನ್ನ ಶೇಪ್ ಹಾಕೊಂಡ್ಬಿಟ್ಟು ನಾವು ಇದನ್ನ ಮಾರ್ಕಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡೋದು. ನೋಡ್ರಿ, ಇದು ಬ್ಯಾಕ್ ನ ನಾನು ಕಟ್ ಮಾಡಿ ತೆಗಿತೀನಿ. ಇದು ಬ್ಲೌಸ್ದು ನೆಕ್ ಶೇಪ್ ಇನ್ನೊಮ್ಮೆ ಅವ್ರ ಕಡೆ ಫೋನ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ನಾವು ಬ್ಯಾಕ್ ಸೈಡ್ ನೆಕ್ ಶೇಪ್ನೇ ಇಡ್ಬೇಕು. ನೋಡ್ರಿ, ಇದು ಬ್ಯಾಕ್ ನೆಕ್ ಇಂದ ಅದಕ್ಕೆ ಇಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ಲಿಲ್ರಿ. ಇಲ್ಲೇ ಜಸ್ಟ್ ಹಂಗ ಇದು ಬ್ಯಾಕ್ ನೆಕ್ ಈ ತರ ಕಟ್ ಮಾಡಿ ಇಟ್ಕೊಳಕ್ ಕುಂತೇನ್ರಿ. ಈಗ ಬ್ಯಾಕ್ ಪಾರ್ಟ್ ಇದು ಪರ್ಫೆಕ್ಟ್ ಆಯ್ತು, ಇದನ್ನ ತೆಗಿತೇನ್ರಿ. ಈಗ ಫ್ರಂಟ್ ಪಾರ್ಟ್ ಇಂದ ನಿಮಗೆ ತೋರಿಸ್ತೀನಿ. ಈ ಒಂದು ಫ್ರಂಟ್ ಶೇಪ್ ಏನೈತಲ್ಲ ಇದನ್ನ ಸ್ಟಿಚಿಂಗ್ ಮಾಡೋ ಮುಂದೆ ಮಾಡ್ಕೊರಿ, ಅಂದ್ರೆ ಬಾಳ ನೀಟಾಗಿ ಬರ್ತೈತಿ. ನೋಡ್ರಿ, ಇಲ್ಲಿ ಕ್ಯಾನ್ವಾಸ್ ಫ್ಯೂಸಿಂಗ್ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನ ಒಂದು ನೆಕ್ ಮಾಡ್ಕೊಂಡ್ರೆ ಅಂದ್ರೆ ಬಾಳ ಮಸ್ತ್ ಬರ್ತೈತಿ. ನಿಮ್ಗೆ ಬುಟಿಕ್ ಸ್ಟೈಲ್ ಫಿನಿಶಿಂಗು ಬೇಕಂದ್ರೆ ನಂಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಈ ತರ ನೆಕ್ ಗಳನ್ನ ಬುಟಿಕ್ ಸ್ಟೈಲ್ ಫಿನಿಶಿಂಗ್ ಹೆಂಗ್ ಕೊಡೋದು, ಇವಾಗ 600-700 ರೂಪಾಯಿ ಬ್ಲೌಸಿಗೆ ರೇಟ್ ತಗೋತಿರ್ತಾರಲ್ಲ, ಅವ್ರು ಯಾವ ರೀತಿ ಬ್ಲೌಸ್ ಗಳನ್ನ ಹೊಲಿತಾರ, ಫಿನಿಶಿಂಗ್ ನಾವು ಮನೆಯೊಳಗ ಹೆಂಗ್ ಕೊಟ್ಕೊಳ್ಳೋದು, ನಮ್ ಬ್ಲೌಸ್ ಹೊಲ್ಕೊಳ್ಳೋ ಮುಂದೆ ನಿಮಗೆ ಹೇಳ್ತೀನಿ. ಅದ್ರದ್ದು ನನಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಿ, ನಿಮಗೆ ಹೇಳ್ಕೊಡ್ತೀನಿ. ಒಂದೊಂದು ನೆಕ್ನು ಡಿಫ್ರೆಂಟ್ ಸ್ಟೈಲ್ ನಿಮಗೆ ಫ್ಯೂಸಿಂಗ್ ಯೂಸ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಕ್ಯಾನ್ವಾಸ್ ಯೂಸ್ ಮಾಡಿ ಹೆಂಗ್ ನಾವು ಮಾಡೋದಂತ ಹೇಳ್ತೀನಿ. ಈಗ ನೋಡ್ರಿ, 1ನೇ ಪಾರ್ಟು 2ನೇ ಪಾರ್ಟು ಇದನ್ನ ತೆಗ್ಯಾತೇನೆ ನೋಡ್ರಿ. ಈಗ ಈ ತರ ಇದನ್ನ ತೆಗೆದ್ ಬಿಡ್ಬೇಕ್ರಿ. ಅಂದ್ರೆ ಏನಾಗ್ತೈತ್ರಿ, ಇದು ಒಂದು ಟಕ್ಸ್ ಹಿಡಿಯೋ ಅಂತದ್ದು ಇದನ್ನ ತೆಗೆದ್ ಬಿಡ್ಬೇಕು. ಇಷ್ಟ ನಾವು ಫ್ರಂಟ್ ಪಾರ್ಟ್ ಒಳಗನ 1ನೇ ಭಾಗ 2ನೇ ಭಾಗ ಅಂದ್ರೆ 1ನೇದು ಪಾರ್ಟ್ ಇದು 2ನೇ ಪಾರ್ಟ್ ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋದು. ನೋಡ್ರಿ, ನೀಟಾಗಿ ಈ ತರ ಕಟ್ ಮಾಡ್ಕೊಳಿಕತ್ತೇನ್ರಿ. ಈ ತರ ಇದನ್ನ ಒಂದ್ ಸ್ವಲ್ಪ ಯಾಕೆ ಕಟ್ ಮಾಡಿದೆ ಅಂತ ನೀವು ಕೇಳ್ಬೋದ್ರಿ. ಇದನ್ನ ಯಾಕೆ ಕಟ್ ಮಾಡಿದೆ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ನಾನು ನಿಮ್ಗೆ ನೆಕ್ಸ್ಟ್ ಸ್ಟಿಚಿಂಗ್ ಮಾಡ್ಲಿಕ್ಕತ್ತೀನಿ. ಈ ಒಂದು ಬ್ಲೌಸ್ ನ ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ, ಅವಾಗ ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ ನೀವು. ಈಗ ನೋಡ್ರಿ, 1ನೇ ಪಾರ್ಟ್ 2ನೇ ಪಾರ್ಟ್ ಕಟ್ ಮಾಡ್ಕೊಂಡೆ. ಇವಾಗ ಇವನ್ನ ಮೇನ್ ಫ್ಯಾಬ್ರಿಕ್ ಮ್ಯಾಗ ಬ್ಯಾಕು ಫ್ರಂಟಿನ 2 ಪಾರ್ಟ್ ಇವ್ ಮೇನ್ ಫ್ಯಾಬ್ರಿಕ್ ಮ್ಯಾಗ ಇಟ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳೋದು. ಆಮೇಲೆ ಇದನ್ನ ಕ್ರಾಸ್ ಇಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ ಕಟೋರಿ ಬ್ಲೌಸ್ ಗತೆ ಕ್ರಾಸ್ ಇಟ್ಕಿಟ್ಟಿರಿ, ಕ್ರಾಸ್ ಇಡಂಗಿಲ್ಲ. ಪ್ರಿನ್ಸೆಸ್ ಕಟ್ ಬ್ಲೌಸಿಗೆ ಸ್ಟ್ರೇಟ್ ಇಟ್ಟನ್ನ ಕಟ್ ಮಾಡೋದ್ರಿ. ಇವಾಗ ನೋಡ್ರಿ, ಇಲ್ಲಿ ಇದಕ್ಕಂತೂ ಕ್ರಾಸ್ ಪಟ್ಟಿ ಯೂಸ್ ಆಗಲ್ಲ, ಅದಕ್ಕೆ ಈ ಬಟ್ಟಿನೇನ ಯೂಸ್ ಮಾಡತ್ತಿಲ್ಲ. ನಾರ್ಮಲ್ ಆಗಿ ಇವಾಗ ನಾವು ಉಳ್ದಂತ ಬಟ್ಟಿ ಒಳಗ್ರಿ ನಾವು ಸ್ಲೀವ್ಸ್ ನ ಕಟ್ ಮಾಡೋದು. ನೋಡ್ರಿ, ಇವಾಗ ಇದನ್ನ ಒಂದು ಡಬಲ್ ಫೋಲ್ಡ್ ಮಾಡಿದೆ. ಡಬಲ್ ಫೋಲ್ಡ್ 4 ಫೋಲ್ಡ್ ಮಾಡ್ಬೇಕ್ರಿ ಇವಾಗಿದ್ದ. ಈಗ ನೋಡ್ರಿ ಫ್ರೆಂಡ್ಸ್, ಇದು ಸ್ಲೀವ್ಸ್ ಫುಲ್ ಲೆಂತ್ ಬಂದ್ಬಿಟ್ಟು 10 ಇಂಚ್ ಐತ್ರಿ. ಇದು ಸ್ಲೀವ್ಸ್ ಫುಲ್ ಲೆಂತ್ 10 ಇಂಚು. ಸ್ಲೀವ್ಸ್ ಕೆಳಗಡೆ ಬಂದ್ಬಿಟ್ಟು ಫಿಟ್ಟಿಂಗು 11 ಇಂಚು. ಒಂದ್ ಕಡೆ 11.5 ಅಂತ ತೋರಿಸ್ತೈತ್ರಿ, ಒಂದ್ ಕಡೆ 11 ಅಂತ ತೋರಿಸ್ತೈತಿ. ಈ ತರ ನಮಗ್ ಮೆಜರ್ಮೆಂಟ್ ಕೊಟ್ರೆ ಹೆಂಗ್ ನಾವ್ ಕಟ್ ಮಾಡೋದು ಹೇಳ್ರಿ, ನೀವ ಹೇಳ್ಬೇಡ್ರಿ. ಈಗ ನೋಡ್ರಿ, ಕೆಲವೊಂದ್ ಕಡೆ 5.5 ತೋರಿಸ್ತೈತ್ರಿ, ಕೆಲವೊಂದ್ ಕಡೆ 5.25 ತೋರಿಸ್ತೈತಿ. ಈಗ ನೋಡ್ರಿ, ಇದು 10 ಅಂತ ಐತ್ರಿ. ನಾವು ಫುಲ್ ಲೆಂತ್ 10 ಅಂತ ಇದ್ರೆ 11 ಅಂತ ಇಟ್ಕೊಳ್ಳೋದು. ಮೇಲ್ಗಡೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಮಾರ್ಜಿನ್. ಅದಕ್ಕೆ ನಿಮಗೆ ಹೇಳಕ್ ಕುಂತೀನಿ ನೋಡ್ರಿ. ಈಗ ಒಂದ್ ಟಿಪ್ಸ್ ಏನ್ ಮಾಡ್ರಿ ಅಂದ್ರೆ, ಯಾರಾದ್ರೂ ಮೆಜರ್ಮೆಂಟ್ ಕೊಟ್ಬಿಟ್ಟು ಈ ಬ್ಲೌಸ್ ನ ಹೊಲಿರಿ ಅಂದ್ರೆ ಒಂದ್ಸಲ ಆದ್ರೆ ಅವ್ರ ಮೆಜರ್ಮೆಂಟ್ ತಗೊಂಡ್ಬಿಡ್ಬೇಕ್ರಿ. ನಮ್ ಡೈರಿ ಒಳಗ ಅಂದ್ರೆ ನಮ್ಗೆ ಇದು ಅಂತ ತಲೆಬ್ಯಾನಿ ಅಂದ್ರೂ ಬರೋದಿಲ್ಲ. ಅವ್ರು ನನಗೆ ಹಂಗ ಕೊಟ್ ಕಳ್ಸಿರ, ಅವ್ರಾಗೆ ಖುದ್ ಬಂದಿದ್ರೆ ಅಂದ್ರೆ ನಾನು ಮೆಜರ್ಮೆಂಟ್ ತಗೊಂಡ್ಬಿಡ್ತಿದ್ದೆ. ಈಗ ಇಲ್ಲಿ ನಮ್ಗೆ ಸ್ಲೀವ್ಸ್ ಫುಲ್ ಲೆಂತ್ 11 ಇಟ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳಕ್ ಹೊಂತೇನೆ ನೋಡ್ರಿ. 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಫಿಟ್ಟಿಂಗ್ 5.5 ಅಂತಾನೆ ಇಟ್ಕೊಳ್ಳೋಣ. 5.5 11 ಇಂಚು ಅವ್ರದ್ದು ಫಿಟ್ಟಿಂಗ್ ಐತಿ. 5.5 2 ಇಂಚು ಮಾರ್ಜಿನ್. ಆಮೇಲೆ ಇಲ್ಲೇನು 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಇಲ್ಲಿ 7.5 ಅಥವಾ 7.25 ತಗೊಂಡು 2 ಇಂಚು ಇಲ್ಲಿ ಮಾರ್ಜಿನ್ ಬಿಡೋದು.
ಇವಾಗ ಇದು ನಾವು ಜೋಡಿಸ್ಕೊಳ್ಳೋದು. ಆಮೇಲೆ ಇದು ಮಾರ್ಜಿನ್ ಬರ್ತೈತಿ, ಇದು ನಮಗ ಫಿಟ್ಟಿಂಗ್ ಬರ್ತೈತಿ. ಈಗ ನೋಡ್ರಿ ಇಲ್ಲಿಂದ ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋದು. ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇದು ಸ್ಟ್ರೇಟ್ ಲೈನ್ ಹಾಕೋಬೇಕು ನೋಡ್ರಿ. ಹಾಕೊಂಡ್ಬಿಟ್ಟು ಇಲ್ಲಿ ಈಗ ಎಲಿ ಶೇಪ್ ಕೊಡ್ಬೇಕು. ಈ ಒಂದು ಸ್ಲೀವ್ಸ್ ಕಟಿಂಗ್ ಭಾಳ ಅಂದ್ರೆ ಭಾಳ ಈಸಿ ಐತಿ. ಇದು ಒಂದು ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಈ ಒಂದು ಸ್ಲೀವ್ಸ್ ಕಟಿಂಗ್ ಮಾಡ್ತೀನಿ. ಅದು ಯಾವ ರೀತಿ ಅಂತ ನಿಮಗೆ ಬೇಕಾತಂದ್ರೆ ನಾನು ಚಾನಲ್ ವಿಸಿಟ್ ಮಾಡಿಬಿಟ್ಟು ಸುಮಾರು ಸ್ಲೀವ್ಸ್ ಕಟಿಂಗ್ ವಿಡಿಯೋಸ್ಗಳು ಅದಾವು ನೋಡ್ರಿ. ಆಮೇಲೆ ಇನ್ನೂ ಒಂದು ಹೊಸ ವಿಡಿಯೋ ಬೇಕಾತಂದ್ರೆ ಹೇಳ್ರಿ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ವಿಡಿಯೋನ ಹಾಕ್ತೀನಿ. ಈಗ ನೋಡ್ರಿ ಇಲ್ಲಿಂದ ಇಲ್ಲಿ 3/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಈಗ ಇದು ಬ್ಯಾಕ್ ಪಾರ್ಟಿಂದು ಶೇಪ್ ಕೊಟ್ಟೆ. ಈಗ ಇಲ್ಲಿ ಫ್ರಂಟ್ ಪಾರ್ಟಿಂದು ಶೇಪ್ ಕೊಡ್ಲಿಕ್ಕತ್ತೇನೆ ನೋಡ್ರಿ. ಈ ತರ ಫ್ರಂಟ್ ಪಾರ್ಟಿನ ಶೇಪ್ ಕೊಟ್ಟೇರಿ. ಇವಾಗ ಇದು ಸ್ಲೀವ್ಸ್ ಕಟಿಂಗ್ ಪರ್ಫೆಕ್ಟ್ ಆಗಿ ಆತ್ರಿ. ಈಗ ಇದನ್ನ ಕಟ್ ಮಾಡ್ಲಿಕ್ಕತ್ತೇನ್ರಿ. ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದೆಲ್ಲಾನು ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು, ಸ್ಲೀವ್ಸ್ ಕಟಿಂಗ್ದು ಇದೆಲ್ಲಾನು ನಾವೇನ್ ಮಾಡ್ಬೇಕ್ರಿ, ಮೇನ್ ಫ್ಯಾಬ್ರಿಕ್ ಮ್ಯಾಗ ಕಟ್ ಮಾಡ್ಕೊಂಡ್ಬಿಟ್ರಿ ನೀಟಾಗಿ ಇದನ್ನ ನಾವು ಸ್ಟಿಚ್ ಮಾಡ್ಬೇಕು ನೋಡ್ರಿ. ಈಗ ಕಟಿಂಗ್ ಮಾಡೋದಷ್ಟ ಅಲ್ರಿ, ಕಟಿಂಗ್ ಮಾಡೋ ಅದು ಹೆಂಗ ನಾವು ತಲೆ ಕೆಡ್ಸ್ಕೊಂಡು ಕಟಿಂಗ್ ಮಾಡ್ತೀವಿ, ಸ್ಟಿಚಿಂಗ್ ಮಾಡೋದ್ನು ಅದೇ ರೀತಿ ಡಬಲ್ ತಲೆ ಕೆಡ್ಸ್ಕೊಂಡು ಸ್ಟಿಚಿಂಗ್ ಮಾಡಿದ್ರೆ ಒಂದು ಬ್ಲೌಸ್ ಪರ್ಫೆಕ್ಟ್ ಆಗಿ ಬರ್ತೈತ್ರಿ. ನಾ ನಿಮಗೆ ಏನ್ ಹೇಳ್ತೀನಿ ಅಂದ್ರ ಕಟಿಂಗ್ ಅನ್ನೋದ್ರಿ ನೀಟಾಗಿತ್ತಂದ್ರಿ ಸ್ಟಿಚಿಂಗ್ನು ಬಾಳ ಪರ್ಫೆಕ್ಟ್ ಆಗಿ ಬರ್ತೈತಿ ನೋಡ್ರಿ. ಸ್ಟಿಚಿಂಗ್ ಪರ್ಫೆಕ್ಟ್ ಆಗಿ ಬಂತು ಅಂದ್ರ ಫಿನಿಶಿಂಗು ಬಾಳ ಚಲೋ ಬರ್ತೈತಿ. ಫಿನಿಶಿಂಗು ಸ್ಟಿಚಿಂಗು ಪರ್ಫೆಕ್ಟ್ ಆಗಿತ್ತಂದ್ರ ನಮ್ ಬ್ಲೌಸು ಬಾಳ ಚಂದ ಕಾಣಿಸ್ತೈತಿ. ನಾವು ಹೊಲ್ದಂತ ಬ್ಲೌಸು ನೀಟಾಗಿ ಬರ್ತೈತಿ. ಬರ್ತಾ ಬರ್ತಾ ಬ್ಲೌಸ್ ನ ನೀಟಾಗಿ ಹೊಲ್ಕೊಂತ ಹೋದ್ವಿ ಅಂದ್ರೆ ಎಲ್ಲಾ ಬ್ಲೌಸಸ್ ಎಲ್ಲಾ ಸೈಜದ್ದು ಪರ್ಫೆಕ್ಟ್ ನಾವ್ ಆಗ್ತೇವ್ ನೋಡ್ರಿ. ಬಿಗಿನರ್ಸ್ಗೆ ಹೇಳತ್ತೇನ್ರಿ ನಾನು, ನೀಟಾಗಿ ಎಲ್ಲಾ ಸೈಜಸ್ದು ಬ್ಲೌಸ್ಗಳನ್ನ ಹೊಲ್ಕೊಂತ ಹೋದ್ರೆ ಎಲ್ಲಾನು ಕಲಿಬಹುದು ನೋಡ್ರಿ. ಈ ಒಂದು ವಿಡಿಯೋ ನಿಮ್ಗೆ ಹೆಂಗ್ ಅನಿಸ್ತು, ಇಷ್ಟ ಆಗಿದ್ರ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಿ. ಲೈಕ್ ಕೊಡೋದು ಮಾತ್ರ ಮದ್ಲಿಕ್ ಹೋಗ್ಬೇಡ್ರಿ. ಈ ಒಂದ್ ಎಲ್ಲಾ ಕಟಿಂಗ್ಗಳನ್ನ ಮೇನ್ ಫ್ಯಾಬ್ರಿಕ್ ಮ್ಯಾಗ ಕಟ್ ಮಾಡ್ಕೊಂಡು ಸ್ಟಿಚಿಂಗ್ ವಿಡಿಯೋದಾಗ ನಿಮಗ ಸಿಗ್ತೇನ್ರಿ ನಾನು ನಿಮ್ಮ ಸಾನಿ ಫ್ಯಾಷನ್ ಟೆಕ್. ಇವಾಗ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ಲಿಕ್ಕತ್ತೇನ್ರಿ. ಬಾಯ್ ಫ್ರೆಂಡ್ಸ್.